ಸೊ ಇವತ್ತು ಮಶ್ರೂಮ್ ಮಾಡೋಣ ಅಂಥೇಳಿ ಅಂಗಡಿಗೆ ಹೋಗಿ ಮಶ್ರೂಮ್ ತಂದ್ಕೊಂಡೆ. ಬಿಸಿಲಿರೋ ಕಾರಣ ಜಾಸ್ತಿ ಹೊತ್ತು ಅಡುಗೆ ಮನೆಯಾಗ ಇರಾಕೆ ಮನ್ಸು ಬರೋಂಗಿಲ್ಲ. ಸೊ ಅದಕ್ಕೆ ಇದು ತೊಗೊಂಬಂದೆ, ಮಶ್ರೂಮ್ ತೊಗೊಂಬಂದೆ. ಆವಾಗ ಬೆವ್ರು ಆಗಿಬಿಟ್ಟಿದ್ದೆ ನಾನು ಫುಲ್ಲು. ಸೊ ಅದನ್ನು ತೊಗೊಂಬಂದು ಅದನ್ನೆಲ್ಲ ತಕ್ಕೊಂಡು ನೋಡಿದೆ ಏನಾರ ಹಾಳಾಗಿದ್ವು ಏನಾರ ಅದಾವನ ಅಂಥೇಳಿ. ಇಲ್ಲ, ಎಲ್ಲ ಚೆನ್ನಾಗಿದ್ವು, ಫ್ರೆಶ್ ಇದ್ವು. ಸೊ ಎಲ್ಲ ಹಂಗೆ ಕಟ್ ಮಾಡಿಕೊಂಡು ಎಣ್ಣೆ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟೆ. ಅದನ್ನು ಆ್ಯಕ್ಚುಲಿ ತೊಳೆದೆ ಫಸ್ಟ್ ಉಪ್ಪು ನೀರಿನಾಗ ಹಾಕಿ ಒಂದು 5 ನಿಮಿಷ ನೆನೆಸಿಟ್ಟೆ. ಆಮೇಲೆ ಎಲ್ಲ ಕಟ್ ಮಾಡಿಕೊಂಡು ಇಟ್ಕೊಂಡೆ. ಆಮೇಲೆ ಒಂದು ಪ್ಯಾನ್ನಾಗ ಆನಿಯನ್, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ ಹಾಕ್ಕೊಂಡೆ. ಆಮೇಲೆ ಅದ್ರ ಜೊತೆಗೆ ಒಂದು 6 ಗೋಡಂಬಿ ಮತ್ತು ಒಂದು ಸ್ವಲ್ಪ ವಾಟರ್ಮೆಲನ್ ಸೀಡ್ಸ್ ಇದ್ವು. ಅವನ್ನೆಲ್ಲ ಒಂದೇ ಸತಿ ಹಾಕಿ 1 ಸ್ಪೂನ್ ಆಯಿಲ್ ಹಾಕಿ ಅದ್ರಾಗ ಬೇಯಿಸ್ಕೊಂಡೆ. ಅದನ್ನು ಅಂದರೆ ನಾರ್ಮಲ್ ಫ್ರೈ ಮಾಡಿಕೊಂಡು ಅದನ್ನು ತಣ್ಣಗೆ ಮಾಡ್ಕೊಳಕ್ಕೆ ಇಟ್ಕೊಂಡೆ. ಅದು ತಣ್ಣಗಾಗೋಷ್ಟೊಳಗೆ ಚಪಾತಿ ಹಿಟ್ಟು ಕಲಸೋಣ ಅಂಥೇಳಿ. ಅನ್ನನೂ ಚೆನ್ನಾಗಿರ್ತೈತೆ ಅದ್ರ ಜೊತೆಗೆ. ಬಟ್ ನಾನೇನು ಇವತ್ತು ಚಪಾತಿ ಮಾಡೋಣ ಅಂಥೇಳಿ ಚಪಾತಿ ಮಾಡತ್ತಿದ್ದೆ. ಸೊ ಅದು ಆಗೋಷ್ಟೊಳಗೆ ಇದನ್ನು ಮಿಕ್ಸಿಗೆ ಅದೇನು ಫ್ರೈ ಮಾಡಿರ್ತೀವಲ್ಲ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೋಬೇಕು. ಅದನ್ನು ಫೈನ್ ಪೇಸ್ಟ್ ಅದಾದಮೇಲೆ ಒಂದು ಕಡಾಯಿನಾಗ ಚಕ್ಕೆ, ಜೀರಾ ಮತ್ತು ಕರಿಬೇವು ಅಷ್ಟೇ ಹಾಕಿದೆ. ಮತ್ತು ಜಾಸ್ತಿ ಏನು ಹಾಕಲಿಲ್ಲ. ಡೈರೆಕ್ಟ್ ಇದೇನು ಪೇಸ್ಟ್ ಏನಿರ್ತೈತಲ್ಲ ಅದನ್ನು ಪೇಸ್ಟ್ ಅದ್ರಾಗ ಹಾಕ್ಕೊಂಡು ಅದು ಆಯಿಲ್ ಬಿಡೋ ಮಟ್ಟ ಅದನ್ನು ಫ್ರೈ ಮಾಡ್ಕೋಬೇಕು. ಚಲೋ ತನಕ ಫ್ರೈ ಆದಮೇಲೆ ಅದು ಆಯಿಲ್ ಮ್ಯಾಲೆ ಬಿಡ್ತೈತೆ. ಮ್ಯಾಲೆ ಬಿಟ್ಟಾದಮೇಲೆ ಆವಾಗ ನಮ್ದು ಏನು ಮಸಾಲ ಇರ್ತೈತಲ್ಲ ನಮಗೆ ಯಾವ್ದು ಬೇಕೋ ಅದು ಹಾಕ್ಕೋಬೋದು. ನಾನು ಖಾರ ಪುಡಿ, ಧನಿಯಾ ಪುಡಿ ಆ್ಯಂಡ್ ಅರಿಶಿನ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡು ಅದು ಕಚ್ಚಾ ವಾಸನೆ ಹೋಗೋ ಮಟ್ಟ ಫ್ರೈ ಮಾಡ್ಕೊಂಡೀನಿ. ಬೇಕಿದ್ರೆ ನಮ್ಮ ಮನ್ಯಾಗ ಮಾಡ್ಕೊಂಡಿದ್ದು ಗರಂ ಮಸಾಲನೂ ಹಾಕ್ಕೋಬೋದು, ಇಲ್ಲ ಅಂಗಡಿಯಾಗ ತರೋ ಗರಂ ಮಸಾಲನೂ ಹಾಕ್ಕೋಬೋದು, ನಮ್ಮ ಇಷ್ಟ ಅದು. ಆ್ಯಂಡ್ ಅದನ್ನೆಲ್ಲ ಚಲೋ ತನಕ ಫ್ರೈ ಮಾಡಿಕೊಂಡು, ಯಾಕಂದ್ರೆ ಕಚ್ಚಾ ಸ್ಮೆಲ್ ಹೋಗೋ ಮಟ್ಟ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ನಾನಲ್ಲಿ ಏನು ಮಾಡಿದೆ, ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಅದು ಮತ್ತೆ ಆಯಿಲೆಲ್ಲ ಮ್ಯಾಲೆ ತೇಲೋ ಮಟ್ಟ ಮುಚ್ಚಿದೆ. ಆ್ಯಂಡ್ ಇಲ್ಲಿ ಮಶ್ರೂಮ್ ಏನೈತಲ್ಲ ನಾನು ಸಣ್ಣಕ್ಕೆ ಹೆಚ್ಕೊಂಡೀನಿ. ನಾರ್ಮಲಿ ಎಲ್ಲರೂ ಅದು ಅಂಬ್ರೆಲ್ಲಾ ಟೈಪ್ ಬರುತ್ತಲ್ಲ ಹಂಗೆ ಹೆಚ್ಕೊತಾರೆ, ಸ್ವಲ್ಪ ಫ್ಯಾನ್ಸಿಯಾಗಿ ಕಾಣ್ಬೇಕಂತ ಹೇಳಿ. ನಾನು ಅದೇನು ಮಾಡಲಿಲ್ಲ. ನನಗೆ ಹಿಂಗೆ ಇಷ್ಟ ಅಂಥೇಳಿ ಹಿಂಗೆ ರೆಗ್ಯುಲರ್ ನಾವು ಯಾವಾಗಲೂ ಹೆಂಗೆ ಕಟ್ ಮಾಡ್ತೀವಿ ಹಂಗೆ ಕಟ್ ಮಾಡೀನಿ. ಫ್ಯಾನ್ಸಿ ಟೈಪ್ ಏನು ಕಟ್ ಮಾಡೋಕ್ಕೆ ಹೋಗಿಲ್ಲ. ಅದ್ರಾಗ 1/2 ಲೋಟ ಅಷ್ಟು ನೀರು ಹಾಕ್ಕೊಂಡಿರ್ತೇನೆ, ಯಾಕಂದ್ರೆ ಥಿಕ್ ಅನ್ಸಾದಿತ್ತಲ್ಲ. ಹಾಗಾಗಿ 1/2 ಲೋಟ ಅಷ್ಟು ನೀರು ಹಾಕ್ಕೊಂಡಿನಿ. ನೀರು ಹಾಕ್ಕೊಂಡು ಮತ್ತೆ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿ ಕುದಿಸ್ಬಿಟ್ರೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿಕೊಂಡು ತಿನ್ನಿರಿ. ಸೊ ರೆಸಿಪಿ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಡೆಫಿನೆಟ್ಲಿ ಟ್ರೈ ಮಾಡಿರಿ ಗೈಸ್. ಥ್ಯಾಂಕ್ ಯು.